ಓಂ ಶಾಂತಿ. ಇಂದಿನ ದಿನಾಂಕ 21/1/2024. ಬಾಪ್ದಾದ ರಿವೈಸ್ 18/1/98. ಮಧುಬನ. ಸಕಾಶ ಕೊಡುವ ಸೇವೆಯನ್ನು ಮಾಡಲು ಆಕರ್ಷಣೆ ಮುಕ್ತರಾಗಿ ಬೇಅದ್ದಿನ ವೈರಾಗಿ ಆಗಿ. ಇಂದು ವಿಶೇಷ ಸ್ನೇಹದ ದಿನವಾಗಿದೆ. ಅಮೃತ ವೇಳೆಯಿಂದ ಹಿಡಿದು 4 ಕಡೆಯ ಮಕ್ಕಳು ತಮ್ಮ ಹೃದಯದ ಸ್ನೇಹವನ್ನು ಬಾಪ್ ದಾದಾರವರಿಗೆ ಅರ್ಪಿತರಾಗುತ್ತಿದ್ದೀರಿ. ಸರ್ವ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಪ್ ದಾದಾರವರ ಕೊರಳಿನಲ್ಲಿ ಬೀಳುತ್ತಿತ್ತು. ಇಂದು ಒಂದು ಕಡೆ ಸ್ನೇಹದ ಮುತ್ತುಗಳ ಮಾಲೆಗಳು, ಇನ್ನೊಂದು ಕಡೆ ಮಧುರಾತಿ ಮಧುರ ದೂರುಗಳ ಮಾಲೆಗಳಿದ್ದವು. ಆದರೆ ಈ ವರ್ಷ ದೂರುಗಳಲ್ಲಿ ಅಂತರ ನೋಡಿದರು. ಮೊದಲು ದೂರುಗಳು ಇರುತ್ತಿತ್ತು, ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ನಾವಂತೂ ಸಾಕಾರ ಪಾಲನೆಯನ್ನು ತೆಗೆದುಕೊಂಡಿಲ್ಲ. ಈ ವರ್ಷ ಹೆಚ್ಚು ದೂರುಗಳೇನಿತ್ತೆಂದರೆ, ಈಗ ತಂದೆಯ ಸಮಾನರಾಗಿ ನಿಮ್ಮ ಹತ್ತಿರ ತಲುಪಿಬಿಡಬೇಕು. ಸಮಾನರಾಗುವಂತಹ ಉಮಂಗ ಉತ್ಸಾಹ ಅಧಿಕರಲ್ಲಿ ಚೆನ್ನಾಗಿದೆ. ಸಮಾನರಾಗುವುದರ ಇಚ್ಛೆ ಬಹಳ ತೀವ್ರವಾಗಿದೆ. ಆಗಿಬಿಡಬೇಕು ಮತ್ತು ಬಂದು ಬಿಡಬೇಕು. ಈ ಸಂಕಲ್ಪ ಆತ್ಮಿಕ ವಾರ್ತಾಲಾಪದಲ್ಲಿ ಬಹಳ ಮಕ್ಕಳದ್ದು ಇದೇ ಆಗಿತ್ತು. ಬಾಪ್ ದಾದಾರವರು ಇದೇ ಮಕ್ಕಳಿಗೂ ಹೇಳುತ್ತಾರೆ, ಸಮಾನ ಭವ, ಸಂಪನ್ನ ಭವ, ಸಂಪೂರ್ಣ ಭವ. ಇದರ ಸಾಧನ ಸದಾ ಬಹಳ ಸಹಜವಾಗಿದೆ, ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ. ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶರಾಗಿರಿ. ಹೇಗೆ ಇಂದು ಸ್ನೇಹದಲ್ಲಿ ಸಮಾವೇಶರಾಗಿದ್ದೀರಿ. ಮತ್ತೇನಾದರೂ ನೆನಪಿದ್ದೆ? ಬಾಪ್ ದಾದಾರವರನ್ನು ಬಿಟ್ಟು ಬೇರೆ ಏನಾದರೂ ನೆನಪಿದ್ದೆ? ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ಸ್ನೇಹದಲ್ಲಿ ಸಮಾವೇಶವಾಗಿರಿ. ನಡೆಯುತ್ತಾ ತಿರುಗಾಡುತ್ತಾ ಏನು ನೆನಪಿತ್ತು? ಬ್ರಹ್ಮ ತಂದೆಯ ಚರಿತ್ರೆ ಮತ್ತು ಚಿತ್ರವು ಮುಂದೆ ಇದೆ ಮತ್ತು ಚರಿತ್ರೆಯು ಸ್ಮೃತಿಯಲ್ಲಿ ಇರಲಿ. ಎಲ್ಲರೂ ಸ್ನೇಹದ ಅನುಭವ ಇಂದು ವಿಶೇಷವಾಗಿ ಮಾಡಿದ್ದೀರಲ್ಲವೇ? ಪರಿಶ್ರಮವಾಯಿತೆ, ಸಹಜವಾಯಿತಲ್ಲವೇ? ಸ್ನೇಹ ಇಂತಹ ಶಕ್ತಿಯಾಗಿದೆ, ಯಾವುದು ಎಲ್ಲವನ್ನು ಮರೆಸಿಬಿಡುತ್ತದೆ. ದೇಹವು ನೆನಪಿರುವುದಿಲ್ಲ, ದೇಹದ ಪ್ರಪಂಚವು ನೆನಪಿರುವುದಿಲ್ಲ. ಸ್ನೇಹವು ಪರಿಶ್ರಮದಿಂದ ಬಿಡಿಸಿಬಿಡುತ್ತದೆ. ಎಲ್ಲಿ ಪ್ರೀತಿ ಇರುತ್ತದೆ ಅಲ್ಲಿ ಪರಿಶ್ರಮವಿರುವುದಿಲ್ಲ. ಸ್ನೇಹ ಸದಾ ಸಹಜ. ಬಾಪ್ ದಾದಾರವರ ಕೈ ತಮ್ಮ ಮೇಲೆ ಅನುಭವ ಮಾಡಿಸುತ್ತದೆ. ಸ್ನೇಹ ಛತ್ರ ಛಾಯೆಯಾಗಿ ಮಾಯಾಜೀತರನ್ನಾಗಿ ಮಾಡುತ್ತದೆ. ಎಷ್ಟೇ ದೊಡ್ಡ ಸಮಸ್ಯೆ ರೂಪಿ ಬೆಟ್ಟವಿರಲಿ, ಸ್ನೇಹ ಬೆಟ್ಟವನ್ನೂ ಸಹ ನೀರಿನ ಸಮಾನ ಹಗುರವನ್ನಾಗಿ ಮಾಡಿಬಿಡುತ್ತದೆ. ಸ್ನೇಹದಲ್ಲಿ ಇರುವುದು ಬರುತ್ತದೆ ಎಲ್ಲವೇ? ಇಂದು ಇದ್ದು ನೋಡಿದ್ದೀರಿ ಅಲ್ಲವೇ? ಏನಾದರೂ ನೆನಪಿತ್ತೆ? ಇರಲಿಲ್ಲವಲ್ಲವೇ? ಬಾಬಾ ಬಾಬಾ ಮತ್ತು ಬಾಬಾ ಒಬ್ಬರ ನೆನಪಿನಲ್ಲೇ ಲವಲೀನರಾಗಿರಿ. ಬಾಪ್ ದಾದಾರವರು ಹೇಳುತ್ತಾರೆ, ಬೇರೆ ಯಾವುದೇ ಪುರುಷಾರ್ಥ ಮಾಡಬೇಡಿ. ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರಿ. ಸಮಾವೇಶವಾಗುವುದು ಬರುತ್ತದೆಯೇ? ಕೆಲವೊಮ್ಮೆ ಮಕ್ಕಳು ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗುತ್ತಾರೆ. ಆದರೆ ಸ್ವಲ್ಪ ಸಮಯಕ್ಕೆ ನಂತರ ಹೊರಗಡೆ ಬಂದು ಬಿಡುತ್ತಾರೆ. ಈಗೀಗ ಹೇಳುತ್ತಾರೆ ಬಾಬಾ, ಮಧುರ ಬಾಬಾ, ಪ್ರಿಯ ಬಾಬಾ, ಮತ್ತು ಈಗೀಗ ಹೊರಗಡೆ ಬಂದು ಬೇರೆ ಮಾತುಗಳಲ್ಲಿ ತೊಡಗುತ್ತಾರೆ. ಕೆಲವರು ಕೇವಲ ಸ್ವಲ್ಪ ಮುಳುಗಿ ಹೇಳಲು ಬರುತ್ತಾರೆ. ಹಾಗೆಯೇ ಸ್ನೇಹದಲ್ಲಿ ಸಮಾವೇಶಿಸಿ ಮುಳುಗಿ ಎದ್ದೇಳಿ ಹೊರಬಂದರು. ಸಮಾವೇಶವಾಗಿರಿ.
ಆಗ ಸ್ನೇಹದ ಶಕ್ತಿ ಎಲ್ಲದರಿಂದ ಸಹಜವಾಗಿ ಮುಕ್ತರನ್ನಾಗಿ ಮಾಡಿಬಿಡುತ್ತದೆ. ಎಲ್ಲ ಮಕ್ಕಳನ್ನು ಬ್ರಾಹ್ಮಣ ಜನ್ಮದ ಆದಿಯ ಅನುಭವ ಸ್ನೇಹ ಬ್ರಾಹ್ಮಣರನ್ನಾಗಿ ಮಾಡಿತು. ಸ್ನೇಹವನ್ನು ಪರಿವರ್ತನೆ ಮಾಡಿ ತಮ್ಮ ಜನ್ಮದ ಆದಿಯ ಸಮಯದ ಅನುಭವ ನೆನಪಿದೆಯಲ್ಲವೇ? ಜ್ಞಾನ ಮತ್ತು ಯೋಗವು ಸಿಕ್ಕಿತು. ಆದರೆ ಸ್ನೇಹವು ಆಕರ್ಷಣೆ ಮಾಡಿ ತಂದೆಯವರನ್ನಾಗಿ ಮಾಡಿತು. ಒಂದು ವೇಳೆ ಸದಾ ಸ್ನೇಹದ ಶಕ್ತಿಯಲ್ಲಿದ್ದರೆ ಸದಾ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ. ಹೇಗಿದ್ದರೂ ಮುಕ್ತಿ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ? ಪರಿಶ್ರಮದಿಂದಲೇ ಮುಕ್ತರು. ಅದರ ಸಾಧನವಾಗಿದೆ ಸ್ನೇಹದಲ್ಲಿ ಸಮಾವೇಶವಾಗಿರುವುದು. ಸ್ನೇಹದ ಅನುಭವ ಎಲ್ಲರಿಗೂ ಇದೆಯಲ್ಲವೇ ಅಥವಾ ಇಲ್ಲವೇ? ಒಂದು ವೇಳೆ ಯಾರಿಗಾದರೂ ಕೇಳಿದರೆ ಬಾಪ್ ದಾದಾರವರೊಂದಿಗೆ ಹೆಚ್ಚು ಸ್ನೇಹ ಯಾರದ್ದಿದೆ? ಎಲ್ಲರೂ ಕೈ ಎತ್ತುವಿರಿ ನನ್ನದೆಂದು. ಎಲ್ಲರೂ ಕೈ ಅಲುಗಾಡಿಸಿದರು. ಸೈಲೆನ್ಸ್ನ ಕೈ ಎತ್ತಿರಿ, ಶಬ್ದವಲ್ಲ. ಬಾಪ್ ದಾದಾರವರು ಇಂದು ಇದನ್ನೇ ಹೇಳುತ್ತಾರೆ. ಸ್ನೇಹದ ಶಕ್ತಿಯನ್ನು ಸದಾ ಕಾರ್ಯದಲ್ಲಿ ತೊಡಗಿಸಿ. ಸಹಜವಾಗಿದೆ ಎಲ್ಲವೇ? ಯೋಗ ಜೋಡಿಸುತ್ತೀರಿ. ದೇಹ ಮರೆತು ಹೋಗಲಿ, ದೇಹದ ಪ್ರಪಂಚವು ಮರೆತು ಹೋಗಲಿ, ಮಾಯಾಜೀತರಾಗಲಿ ಎಂದು. ಯಾವಾಗ ಸ್ನೇಹದ ಛತ್ರಛಾಯೆಯಲ್ಲಿ ಇರುವಿರೆಂದರೆ ಸ್ನೇಹದ ಛತ್ರಛಾಯೆಯ ಒಳಗಡೆ ಮಾಯೆಯು ಬರಲು ಸಾಧ್ಯವಿಲ್ಲ. ಸ್ನೇಹದ ಸಾಗರನ ಹೊರಗಡೆ ಬಂದರೆ ಮಾಯೆಯು ನೋಡುತ್ತದೆ ಮತ್ತು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತದೆ. ಅದಕ್ಕೆ ಹೊರಗಡೆ ಬರಬೇಡಿ, ಸಮಾವೇಶ ಆಗಿರಿ. ಸ್ನೇಹಿ ಯಾವುದೇ ಕಾರ್ಯವನ್ನು ಮಾಡುತ್ತಾ ಸ್ನೇಹಿಯನ್ನು ಮರೆಯಲು ಸಾಧ್ಯವಿಲ್ಲ. ಸ್ನೇಹದಲ್ಲಿ ಮುಳುಗಿ ಪ್ರತಿಯೊಂದು ಕಾರ್ಯ ಮಾಡುತ್ತಾರೆ ಅಂದಾಗ ಹೇಗೆ ಇಂದು ಮುಳುಗಿದ್ದೀರಿ? ಈ ರೀತಿ ಸದಾ ಸ್ನೇಹದಲ್ಲಿ ಇರಲು ಸಾಧ್ಯವಿಲ್ಲ. ಸ್ನೇಹ ಸಹಜವಾಗಿ ಸಮಾನ ಮಾಡಿಬಿಡುತ್ತದೆ. ಏಕೆಂದರೆ ಯಾರ ಜೊತೆ ಸ್ನೇಹವಿದೆ ಆ ರೀತಿ ಆಗುವುದು. ಇದು ಕಷ್ಟವಾಗುವುದಿಲ್ಲ. ಬ್ರಹ್ಮ ತಂದೆಯಿಂದ ಹೃದಯದ ಪ್ರೀತಿ ಇದೆ. ಬ್ರಹ್ಮ ತಂದೆಯದು ಮಕ್ಕಳೊಂದಿಗೆ ಅತಿ ಸ್ನೇಹವಿದೆ. ಸದಾ ಒಂದೊಂದು ಮಗುವನ್ನು ಇಮರ್ಜ್ ಮಾಡಿ ವಿಶೇಷ ಸಮಾನರಾಗುವ ಸಕಾಶ ಕೊಡುತ್ತಿರುತ್ತಾರೆ. ಹೇಗೆ ಕಳೆದ ಜೀವನದಲ್ಲಿ ಒಂದೊಂದು ರತ್ನವನ್ನು ನೋಡುತ್ತಾ ಪ್ರತಿಯೊಂದು ರತ್ನದ ಮೂಲ್ಯವನ್ನು ತಿಳಿದುಕೊಂಡು ವಿಶೇಷ ಕಾರ್ಯದಲ್ಲಿ ತೊಡಗಿಸಿ. ಈ ರೀತಿ ಈಗಲೂ ಸಹ ಒಂದೊಂದು ವಿಶೇಷ ರೂಪದಿಂದ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸುವ ಸದಾ ಸಂಕಲ್ಪ ಕೊಡುತ್ತಿರುತ್ತಾರೆ ಮತ್ತು ಪ್ರತಿಯೊಬ್ಬರ ವಿಶೇಷತೆಯ ವಾಹ್ ವಾಹ್ ಆಡುತ್ತಿರುತ್ತೀರಿ. ವಾಹ್ ನನ್ನ ಅಮೂಲ್ಯ ರತ್ನಗಳೇ. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಬ್ರಹ್ಮ ತಂದೆಯು ವತನದಲ್ಲಿ ಏನು ಮಾಡುತ್ತಾರೆ? ನಾವಂತೂ ಇಲ್ಲಿ ಸೇವೆಯನ್ನು ಮಾಡುತ್ತಿರುತ್ತೇವೆ ಮತ್ತು ಬ್ರಹ್ಮ ತಂದೆ ಅಲ್ಲಿ ವತನದಲ್ಲಿ ಏನು ಮಾಡುತ್ತಾರೆ? ಆದರೆ ತಂದೆಯು ಹೇಳುತ್ತಾರೆ, ಹೇಗೆ ಸಾಕಾರ ರೂಪದಲ್ಲಿ ಸದಾ ಮಕ್ಕಳ ಜೊತೆ ಇದ್ದರು ಈ ರೀತಿ ವತನದಲ್ಲಿಯೂ ಇರುತ್ತಾರೆ. ಮಕ್ಕಳ ಜೊತೆಯಲ್ಲಿಯೇ ಇರುತ್ತಾರೆ, ಒಂಟಿಯಾಗಿರುವುದಿಲ್ಲ. ಮಕ್ಕಳಿಲ್ಲದೆ ತಂದೆಗೆ ಮಜಾ ಬರುವುದಿಲ್ಲ. ಹೇಗೆ ಮಕ್ಕಳಿಗೆ ತಂದೆ ಇಲ್ಲದೆ ಏನೂ ತೋಚುವುದಿಲ್ಲ, ಹಾಗೆಯೇ ತಂದೆಗೂ ಸಹ ಮಕ್ಕಳಿಲ್ಲದೆ ಬೇರೇನೂ ತೋಚುವುದಿಲ್ಲ. ಒಬ್ಬರೇ ಇರುವುದಿಲ್ಲ, ಜೊತೆಯಲ್ಲಿರುತ್ತಾರೆ. ಸಾಕಾರದಲ್ಲಂತೂ ಜೊತೆಯ ಅನುಭವ ಸಾಕಾರ ರೂಪದಲ್ಲಿ ಕೆಲವು ಮಕ್ಕಳು ಮಾಡಬಹುದಿತ್ತು. ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿ ಮಗುವಿನ ಜೊತೆ ಯಾವ ಸಮಯ ಬೇಕಾದರೂ ಆಗ ಜೊತೆಯನ್ನು ನಿಭಾಯಿಸುತ್ತಿರುತ್ತಾರೆ. ಹೇಗೆ ಚಿತ್ರಗಳಲ್ಲಿ ತೋರಿಸುತ್ತಾರಲ್ಲವೇ? ಅವರು ಒಬ್ಬೊಬ್ಬ ಗೋಪಿಯರ ಜೊತೆ ಕೃಷ್ಣನನ್ನು ತೋರಿಸಿದ್ದಾರೆ. ಆದರೆ ಇದು ಈ ಸಮಯದ ಗಾಯನವಿದೆ. ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿ ಮಗುವಿನ ಜೊತೆ
ಯಾವಾಗ ಬೇಕಾದರೂ ರಾತ್ರಿಯ 2 ಗಂಟೆಗೆ 2ವರೆಗೆ ಯಾವುದೇ ಸಮಯದಲ್ಲಿ ಜೊತೆಯನ್ನು ನಿಭಾಯಿಸುತ್ತಿರುತ್ತಾರೆ. ಸಾಕಾರದಲ್ಲಂತೂ ಸೆಂಟರ್ಗಳಿಗೆ ಸುತ್ತುವುದು ಕೆಲವೊಮ್ಮೆ ಆಗುತ್ತಿತ್ತು. ಆದರೆ ಈ ಅವ್ಯಕ್ತ ರೂಪದಲ್ಲಂತೂ ಪವಿತ್ರ ಪ್ರವೃತ್ತಿಯಲ್ಲಿಯೂ ಸುತ್ತುತ್ತಾರೆ. ತಂದೆಯ ಕಾರ್ಯ ಏನಾಗಿದೆ? ಮಕ್ಕಳನ್ನು ಸಮಾನರನ್ನಾಗಿ ಮಾಡಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು. ಇದೇ ಕಾರ್ಯವಾಗಿದೆಯಲ್ಲವೇ? ಮತ್ತೇನಾಗಿದೆ? ಇದರಲ್ಲಿಯೇ ಬ್ಯುಸಿಯಾಗಿರುತ್ತಾರೆ. ಇಂದು ಬಾಪ್ದಾದಾರವರು ಮಕ್ಕಳನ್ನು ವಿಶೇಷ ಪರಿಶ್ರಮದಿಂದ ಮುಕ್ತಭವದ ವರದಾನ ಕೊಡುತ್ತಾರೆ. ಯಾವುದೇ ಕಾರ್ಯ ಮಾಡಿದರೆ ಡಬಲ್ ಲೈಟ್ ಆಗಿ ಕಾರ್ಯ ಮಾಡಿ. ಆಗ ಪರಿಶ್ರಮ ಮನೋರಂಜನೆಯ ಅನುಭವ ಮಾಡುವಿರಿ. ಏಕೆಂದರೆ ಬಾಪ್ದಾದಾರವರಿಗೆ ಮಕ್ಕಳು ಪರಿಶ್ರಮ ಪಡುವುದು, ಯುದ್ಧ ಮಾಡುವುದು, ಸೋಲು ಮತ್ತು ಗೆಲುವಿನ ಆಟವಾಡುವುದು ಇದು ಇಷ್ಟವಾಗುವುದಿಲ್ಲ. ಅಂದಾಗ ಮುಕ್ತ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ? ಆಚರಿಸುತ್ತಿದ್ದೀರಾ ಅಥವಾ ಪರಿಶ್ರಮದಲ್ಲಿ ತೊಡಗಿದ್ದೀರಾ? ಇಂದು ವಿಶೇಷ ಈ ವರದಾನ ನೆನಪಿಟ್ಟುಕೊಳ್ಳಿ. ಪರಿಶ್ರಮದಿಂದ ಮುಕ್ತ ಭವ. ಈ ಸಂಗಮ ಯುಗ ಪರಿಶ್ರಮದಿಂದ ಮುಕ್ತರಾಗುವ ಯುಗವಾಗಿದೆ. ಮೋಜಿನಲ್ಲಿರುವುದಾಗಿದೆ. ಒಂದು ವೇಳೆ ಪರಿಶ್ರಮವಾಗಿದ್ದರೆ ಮೋಜಿನಲ್ಲಿರಲು ಸಾಧ್ಯವಿಲ್ಲ. ಒಂದೇ ಯುಗ ಪರಮ ಆತ್ಮ ಮತ್ತು ಆತ್ಮರ ಮೋಜು ಆಚರಿಸುವ ಯುಗವಾಗಿದೆ. ಆತ್ಮ ಪರಮಾತ್ಮನ ಸ್ನೇಹದ ಯುಗವಾಗಿದೆ. ಮಿಲನದ ಯುಗವಾಗಿದೆ. ಅಂದಾಗ ದೃಢ ಸಂಕಲ್ಪ ಮಾಡಿ ಇಂದಿನಿಂದ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವರು ಆಗುವಿರಲ್ಲವೇ? ನಂತರ ಈ ರೀತಿಯೆಲ್ಲ ಇಲ್ಲಿ ಕೈ ಎತ್ತಿ ಮತ್ತು ಅಲ್ಲಿ ಹೋಗಿ ಹೇಳುವಿರಿ. ಏನು ಮಾಡುವಿರಿ? ಹೇಗೆ ಮಾಡುವಿರಿ? ಏಕೆಂದರೆ ಬಾಪ್ದಾದಾರವರ ಹತ್ತಿರ ಪ್ರತಿಯೊಂದು ಮಗು ದೃಢ ಸಂಕಲ್ಪ ಮಾಡುವ ಪೂರ್ಣ ಫೈಲ್ ಇದೆ. ಬಾಪ್ದಾದಾರವರು ಎಂದೂ ಮಕ್ಕಳ ಫೈಲ್ ನೋಡುತ್ತಾರೆ. ಪದೇ ಪದೇ ದೃಢ ಸಂಕಲ್ಪ ಮಾಡಿದ್ದಾರಲ್ಲವೇ? ಯಾವಾಗಿನಿಂದ ಜನ್ಮ ಪಡೆದಿದ್ದೀರಿ ಮತ್ತು ಇಲ್ಲಿಯ ತನಕ ಎಷ್ಟು ಬಾರಿ ಸಂಕಲ್ಪ ಮಾಡಿದ್ದೀರಿ? ಇದನ್ನು ಮಾಡುವೆವು, ಇದನ್ನು ಮಾಡುವೆವು, ಆದರೆ ಅದನ್ನು ಪೂರ್ಣ ಮಾಡಿಲ್ಲ. ಆತ್ಮಿಕ ವಾರ್ತಾಲಾಪ ಬಹಳ ಚೆನ್ನಾಗಿ ಮಾಡುತ್ತಾರೆ. ಬಾಪ್ದಾದಾರವರಿಗೂ ಸಹ ಖುಷಿ ಪಡಿಸುತ್ತೀರಿ. ಹೇಗೆ ಜಿಜ್ಞಾಸುಗಳನ್ನು ಪ್ರಭಾವಿತರನ್ನಾಗಿ ಮಾಡುತ್ತೀರಲ್ಲವೇ? ಬಾಪ್ದಾದಾರವರನ್ನು ಪ್ರಭಾವಿತರನ್ನಾಗಿ ಮಾಡುತ್ತೀರಿ. ಆದರೆ ದೃಢ ಸಂಕಲ್ಪದ ಪ್ರಭಾವ ಸ್ವಲ್ಪ ಸಮಯವಿರುತ್ತದೆ, ಸದಾವಿರುವುದಿಲ್ಲ. ಬಾಪ್ದಾದಾರವರ ಫೈಲ್ ಹೆಚ್ಚುತ್ತಲೇ ಹೋಗುತ್ತದೆ. ಯಾವಾಗ ಯಾವುದೇ ಕಾರ್ಯಕ್ರಮವಾಗುತ್ತದೆ ಆಗ ಬಾಪ್ದಾದಾರವರ ಫೈಲ್ನಲ್ಲಿ ಒಂದು ಪ್ರತಿಜ್ಞೆ ಪತ್ರ ಜಮವಾಗಿ ಬಿಡುತ್ತದೆ. ಇದಕ್ಕಾಗಿ ಬಾಪ್ದಾದಾರವರು ಬರೆಯುವುದೇ ಇಲ್ಲ. ಇಂದು ಸಹ ಎಲ್ಲ ಸಂಕಲ್ಪವಂತೂ ಮಾಡುತ್ತಿದ್ದೀರಿ. ಈಗ ಎಲ್ಲಿಯವರೆಗೆ ನಡೆಯುತ್ತದೆ? ಫೈಲ್ನಲ್ಲಿ ಕಾಗದ ಎಲ್ಲಿಯವರೆಗೆ ಇರುತ್ತದೆ? ತಂದೆಯೂ ಸಹ ನೋಡುತ್ತಾರೆ. ಮಕ್ಕಳನ್ನು ತಂದೆಯ ಸಮಾನ ಮಾಡುವುದು ಮತ್ತು ಫೈಲ್ ಸಮಾಪ್ತಿಯಾಗಿ ಫೈನಲ್ ಆಗಿಬಿಡುತ್ತದೆ. ಈಗಂತೂ ಬಹಳಷ್ಟು ಫೈಲ್ಗಳಿವೆ. ಕೇವಲ ಸ್ನೇಹದಲ್ಲಿ ಮುಳುಗಿರಿ. ಸ್ನೇಹದ ಸಾಗರದಿಂದ ಹೊರಗಡೆ ಬರಬೇಡಿರಿ. ಬ್ರಹ್ಮ ತಂದೆಯೊಂದಿಗೆ ಹೃದಯದ ಸ್ನೇಹವಿದೆಯಲ್ಲವೇ? ಸ್ನೇಹಿಯನ್ನು ಫಾಲೋ ಮಾಡುವುದು ಕಷ್ಟವಾಗುವುದಿಲ್ಲ. ಸ್ನೇಹಕ್ಕಾಗಿ ಹೇಳುತ್ತಾರೆ. ಎಲ್ಲಿ ಸ್ನೇಹವಿರುತ್ತದೆ ಅಲ್ಲಿ ಪ್ರಾಣವು ಬಲಿಹಾರಿಯಾಗುತ್ತದೆ. ಬಾಪ್ದಾದಾರವರು ಪ್ರಾಣವನ್ನು ಬಲಿಹಾರಿ ಮಾಡಲು ಹೇಳುವುದಿಲ್ಲ. ಹಳೆಯ ಮನೆಯನ್ನು ಬಲಿದಾನ ಮಾಡಿಬಿಡಿ. ಇದರ ಫೈನಲ್ ದಿನಾಂಕ ನಿಗದಿ ಮಾಡಿರಿ. ಬೇರೆ ಕಾರ್ಯಗಳ ದಿನಾಂಕಗಳನ್ನು ನಿಗದಿಪಡಿಸುತ್ತೀರಿ. 20
ತಾರೀಕಾಗಿದೆ, 24 ತಾರೀಕಾಗಿದೆ. ಇದರ ದಿನಾಂಕ ಯಾವಾಗ ನಿಗದಿಪಡಿಸುತ್ತೀರಿ? ಇದರ ದಿನಾಂಕ ಬಾಪ್ ದಾದಾರವರು ನಿಗದಿಪಡಿಸಲಿ. ಬಾಪ್ ದಾದಾರವರು ಯಾವಾಗ ಶಬ್ದ ಹೇಳುವುದಿಲ್ಲ, ಈಗ ಎಂದು ಹೇಳುತ್ತಾರೆ. ಬಾಪ್ ದಾದಾರವರು ಯಾವಾಗ ಎಂದು ಬಿಡುತ್ತಾರೇನೋ, ಈಗ ಎಂದು ಹೇಳುತ್ತಾರೆ. ಏನು ಮಾಡಬೇಕೋ ಅದನ್ನು ಈಗ ಮಾಡಿರಿ. ಆದರೆ ಬಾಪ್ ದಾದಾರವರು ಸಮರ್ಥವಾಗಿದ್ದಾರೆ. ಸಮರ್ಥದ ಲೆಕ್ಕದಿಂದ ಈಗ ಎಂದು ಹೇಳುತ್ತಾರೆ. ಮಕ್ಕಳು ಯಾವಾಗ ಯಾವಾಗ ಎನ್ನುವ ಅಭ್ಯಾಸದಲ್ಲಿ ಬಿದ್ದಿದ್ದಾರೆ. ಇದಕ್ಕಾಗಿ ಬಾಪ್ ದಾದಾರವರು ಮಕ್ಕಳಿಗೆ ಹೇಳುತ್ತಾರೆ, ಈ ದಿನಾಂಕ ಯಾವಾಗ ನಿಗದಿಪಡಿಸುವಿರಿ? ನೀವು ಸಹ ಯಾವಾಗ ಯಾವಾಗ ಹೇಳುತ್ತೀರಿ. ತಂದೆಯೂ ಸಹ ಯಾವಾಗ ಎಂದು ಹೇಳುತ್ತಾರೆ. ಈಗ ಸಮಯ ಪ್ರಮಾಣ ಎಲ್ಲರಿಗೆ ಬೇಅದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಹೋಗಲೇಬೇಕಾಗುತ್ತದೆ. ಆದರೆ ಬಾಪ್ ದಾದಾರವರು ತಿಳಿಯುತ್ತಾರೆ, ಮಕ್ಕಳ ಸಮಯ ಶಿಕ್ಷಕವಾಗಿಲ್ಲ. ಯಾವಾಗ ತಂದೆ ಶಿಕ್ಷಕರಾಗಿದ್ದಾರೆ ಅಂದಾಗ ಸಮಯದಲ್ಲಿ ತಯಾರಾಗುವುದು, ಇದು ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳುವುದು. ಅದರಲ್ಲಿ ಅಂಕಗಳು ಕಡಿಮೆಯಾಗಿ ಬಿಡುತ್ತದೆ. ಈಗಲೂ ಸಹ ಕೆಲ ಮಕ್ಕಳು ಹೇಳುತ್ತಾರೆ, ಸಮಯವು ಕಲಿಸಿಬಿಡುವುದು, ಸಮಯ ಬದಲಾಯಿಸಿ ಬಿಡುವುದು. ಸಮಯದ ಅನುಸಾರವಂತೂ ಇಡೀ ವಿಶ್ವದ ಆತ್ಮರು ಬದಲಾಗುತ್ತಾರೆ. ಆದರೆ ನೀವು ಮಕ್ಕಳು ಸಮಯಕ್ಕಾಗಿ ಕಾಯಬೇಡಿ, ಸಮಯವನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಳಬೇಡಿ. ನೀವು ವಿಶ್ವದ ಶಿಕ್ಷಕರ ಮಾಸ್ಟರ್, ವಿಶ್ವ ಶಿಕ್ಷಕರಾಗಿದ್ದೀರಿ, ರಚಯಿತರಾಗಿದ್ದೀರಿ. ಸಮಯ ರಚನೆಯಾಗಿದೆ ಅಂದಾಗ ಈ ರಚಯಿತ ಆತ್ಮರೇ ರಚನೆಯನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಳಬೇಡಿರಿ. ಬ್ರಹ್ಮ ತಂದೆಯು ಸಮಯವನ್ನು ಶಿಕ್ಷಕರನ್ನಾಗಿ ಮಾಡಿಲ್ಲ. ಬೇಅದ್ದಿನ ವೈರಾಗ್ಯ ಆದಿಯಿಂದ ಅಂತ್ಯದವರೆಗೂ ನಡೆಯುತ್ತದೆ. ಆದಿಯಲ್ಲಿ ನೋಡಿದರು, ಇಷ್ಟೊಂದು ತನುವನ್ನು ಅರ್ಪಣೆ ಮಾಡಿದರು, ಮನಸ್ಸನ್ನು ಅರ್ಪಣೆ ಮಾಡಿದರು, ಧನವನ್ನು ಅರ್ಪಣೆ ಮಾಡಿದರು. ಆದರೆ ಸ್ವಲ್ಪವೂ ಸಹ ಆಕರ್ಷಣೆ ಅಥವಾ ಸೆಳೆತವಿರಲಿಲ್ಲ. ತನುಗಾಗಿ ಸದಾ ಸ್ವಾಭಾವಿಕ ಮಾತುಗಳು ಇದ್ದೇ ಇತ್ತು. ಬಾಬಾರವರ ವ್ರತವಾಗಿದೆ, ನನ್ನ ಶರೀರವಾಗಿದೆ ಅಲ್ಲ. ಬಾಬಾರವರ ವ್ರತವಾಗಿದೆ. ಬಾಬಾರವರ ರಥಕ್ಕೆ ತಿನ್ನಿಸುತ್ತೇನೆ, ನಾನು ತಿನ್ನುತ್ತೇನೆ ಅಲ್ಲ. ತನುವಿನಿಂದಲೂ ಬೇಅದ್ದಿನ ವೈರಾಗ್ಯ, ಮನ್ಮನಾಭವ ಹಾಗೆ ಇತ್ತು. ಧನವೂ ಸಹ ತೊಡಗಿಸಿದ್ದರು. ಆದರೆ ಇಂದು ಈ ಸಂಕಲ್ಪವು ಬರುವುದಿಲ್ಲ, ನನ್ನ ಧನವನ್ನು ತೊಡಗಿಸಲಾಗುತ್ತಿದೆ, ನಾನು ಧನವನ್ನು ತೊಡಗಿಸುತ್ತಿದ್ದೇನೆ ಅಥವಾ ನನ್ನ ಧನವನ್ನು ತೊಡಗಿಸುತ್ತಿದ್ದೇನೆ, ತೊಡಗಿಸಲಾಗುತ್ತದೆ ಎಂದು ಎಂದೂ ವರ್ಣನೆಯೂ ಮಾಡಿಲ್ಲ. ಬಾಬಾರವರ ಭಂಡಾರವಾಗಿದೆ, ಭೋಲಾನಾಥನ ಭಂಡಾರವಾಗಿದೆ. ಧನವನ್ನು ನನ್ನದು ಎಂದು ತಿಳಿದು ವ್ಯಕ್ತಿಗತವಾಗಿ 1 ರೂಪಾಯಿಯ ವಸ್ತುವನ್ನೂ ಸಹ ಎಂದು ಉಪಯೋಗಿಸಲಿಲ್ಲ. ಕನ್ಯೆಯರು ಮತ್ತು ಮಾತೆಯರ ಜವಾಬ್ದಾರಿ ಇದೆ. ಕನ್ಯೆಯರಿಗೆ ಮತ್ತು ಮಾತೆಯರಿಗೆ ಬಿಲ್ ಮಾಡಿದ್ದಾರೆ. ನನ್ನ ತನವೂ ಇಲ್ಲ. ಸಮಯ ಶ್ವಾಸ ತಮ್ಮ ಪ್ರತಿ ಇರಲಿಲ್ಲ. ಅದರಿಂದಲೂ ಸಹ ಬೇಅದ್ದಿನ ವೈರಾಗಿಯಾಗಿರಿ. ಇಷ್ಟೆಲ್ಲ ಪ್ರಕೃತಿ ದಾಸಿಯಾಗಿದ್ದರೂ ಸಹ ಯಾವುದೇ ಎಕ್ಸ್ಟ್ರಾ ಸಾಧನ ಉಪಯೋಗಿಸುವುದಿಲ್ಲ. ಸದಾ ಸಾಧಾರಣ ಜೀವನದಲ್ಲಿದ್ದರು. ಯಾವುದೇ ಸ್ಪೆಷಲ್ ವಸ್ತು ತಮ್ಮ ಕಾರ್ಯದಲ್ಲಿ ತೊಡಗಿಸಲಿಲ್ಲ. ವಸ್ತ್ರದವರೆಗೂ ಒಂದೇ ಪ್ರಕಾರದ ವಸ್ತು ಅಂತಿಮದವರೆಗೂ ಇತ್ತು, ಬದಲಿಸಲಿಲ್ಲ. ಮಕ್ಕಳಿಗಾಗಿ ಮನೆಯನ್ನು ಕಟ್ಟಿಸಿದರು, ಆದರೆ ಸ್ವಯಂ ಉಪಯೋಗಿಸಲಿಲ್ಲ. ಮಕ್ಕಳು ಹೇಳಿದರೂ ಸಹ ಕೇಳಿದರೂ ಉಪರಾಮರಾಗಿರುತ್ತಾರೆ. ಸದಾ ಮಕ್ಕಳ ಸ್ನೇಹವನ್ನು ನೋಡುತ್ತಲೂ
ಇದೇ ಶಬ್ದವಿತ್ತು, ಎಲ್ಲವೂ ಮಕ್ಕಳಿಗಾಗಿ ಇದೆ. ಇದಕ್ಕೆ ಹೇಳಲಾಗುತ್ತದೆ ಬೇಅದ್ದಿನ ವೈರಾಗ್ಯ ವೃತ್ತಿ. ಪ್ರತ್ಯಕ್ಷ ಜೀವನದಲ್ಲಿತ್ತು, ಅಂತಿಮದಲ್ಲಿ ನೋಡಿರಿ, ಮಕ್ಕಳು ಮುಂದಿದ್ದರು, ಕೈ ಹಿಡಿಯಲಾಗಿತ್ತು, ಆದರೆ ಸೆಳೆತವಿತ್ತೆ ಬೇಅದ್ದಿನ ವೈರಾಗ್ಯ ವೃತ್ತಿ. ಸ್ನೇಹಿ ಮಕ್ಕಳು, ಅನನ್ಯ ಮಕ್ಕಳು ಮುಂದಿದ್ದರೂ ಸಹ ಬೇಅದ್ದಿನ ವೈರಾಗ್ಯವಿತ್ತು. ಸೆಕೆಂಡಿನಲ್ಲಿ ಉಪರಾಮ ವೃತ್ತಿ. ಬೇಅದ್ದಿನ ವೈರಾಗ್ಯದ ಪುರಾವೆಯನ್ನು ನೋಡಿದ್ದೀರಿ. ಒಂದೇ ಲಗನ್ ಸೇವೆ, ಸೇವೆ ಮತ್ತು ಸೇವೆ, ಬೇರೆ ಎಲ್ಲ ಮಾತಿನಿಂದ ಉಪರಾಮ. ಇದಕ್ಕೆ ಹೇಳಲಾಗುತ್ತದೆ ಬೇಅದ್ದಿನ ವೈರಾಗ್ಯ. ಈಗ ಸಮಯ ಪ್ರಮಾಣ ಬೇಅದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಬೇಅದ್ದಿನ ವೈರಾಗ್ಯ ವೃತ್ತಿ ಇಲ್ಲದೆ ವೃತ್ತಿಯ ಸಕಾಶದ ಸೇವೆಯಾಗಲು ಸಾಧ್ಯವಿಲ್ಲ. ಫಾಲೋ ಫಾದರ್ ಮಾಡಿರಿ. ಸಾಕಾರದಲ್ಲಿ ಬ್ರಹ್ಮ ತಂದೆ ಇದ್ದರು, ನಿರಾಕಾರದ ಮಾತು ಬಿಟ್ಟು ಬಿಡಿ. ಸಾಕಾರದಲ್ಲಿ ಸರ್ವ ಪ್ರಾಪ್ತಿಯ ಸಾಧನ ಇದ್ದರು, ಸರ್ವ ಮಕ್ಕಳ ಜವಾಬ್ದಾರಿ ಇದ್ದರು. ಪರಿಸ್ಥಿತಿ ಸಮಸ್ಯೆಗಳು ಬರುತ್ತಿದ್ದರೂ ಪಾಸ್ ಆಗಿಬಿಟ್ಟರಲ್ಲವೇ? ಪಾಸ್ ವಿತ್ ಆನರ್. ಗೌರವಾನ್ವಿತ ತೇರ್ಗಡೆಯ ಸರ್ಟಿಫಿಕೇಟ್ ತೆಗೆದುಕೊಳ್ಳುವರು. ವಿಶೇಷ ಕಾರಣ ಬೇಅದ್ದಿನ ವೈರಾಗ್ಯ ವೃತ್ತಿ. ಈಗ ಸೂಕ್ಷ್ಮ ಚಿನ್ನದ ಸರಪಳಿಯ ಸೆಳೆತ, ಬಹಳ ಸೂಕ್ಷ್ಮ ಸೆಳೆತ ಬಹಳವಿದೆ. ಇದು ಸೆಳೆತ ಅಥವಾ ಆಕರ್ಷಣೆ ಎಂದು ಕೆಲ ಮಕ್ಕಳು ಸೆಳೆತವನ್ನು ಆಕರ್ಷಣೆಯನ್ನು ತಿಳಿದುಕೊಳ್ಳುವುದೇ ಇಲ್ಲ. ಇದಂತೂ ಇದ್ದೇ ಇರುತ್ತದೆ, ಇದಂತೂ ನಡೆಯುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಮುಕ್ತರಾಗಬೇಕು. ಇಲ್ಲ, ಆದರೆ ಇದಂತೂ ನಡೆದೇ ನಡೆಯುತ್ತದೆ. ಅನೇಕ ಪ್ರಕಾರದ ಆಕರ್ಷಣೆ ಬೇಅದ್ದಿನ ವೈರಾಗಿಯನ್ನಾಗಿ ಮಾಡಲು ಬಿಡುವುದಿಲ್ಲ. ಆಗಬೇಕೆಂದು ಬಯಸುತ್ತಾರೆ. ಸಂಕಲ್ಪವೂ ಇದೆ ಆಗಲೇಬೇಕೆಂದು. ಆದರೆ ಬಯಸುವುದು ಮತ್ತು ಮಾಡುವುದು ಎರಡರ ಬ್ಯಾಲೆನ್ಸ್, ಸಮತೋಲನೆ ಇಲ್ಲ. ಬಯಸುವುದು ಹೆಚ್ಚಿದೆ, ಮಾಡುವುದು ಕಡಿಮೆ ಇದೆ. ಮಾಡಲೇಬೇಕು. ಈ ವೈರಾಗ್ಯ ವೃತ್ತಿ ಈಗ ಇಮರ್ಜ್ ಇಲ್ಲ. ಮಧ್ಯ ಮಧ್ಯದಲ್ಲಿ ಇಮರ್ಜ್ ಆಗುತ್ತದೆ, ನಂತರ ಮರ್ಜ್ ಆಗುತ್ತದೆ. ಸಮಯವಂತೂ ಮಾಡುತ್ತದೆ, ಆದರೆ ಪಾಸ್ ವಿತ್ ಆನರ್ ಆಗಲು, ತೇರ್ಗಡೆಯಾಗಲು ಸಾಧ್ಯವಿಲ್ಲ. ಪಾಸ್ ಆಗುವಿರಿ, ಆದರೆ ಪಾಸ್ ವಿತ್ ಆನರ್ ಆಗುವುದಿಲ್ಲ. ಸಮಯದ ಗತಿ ತೀವ್ರವಾಗಿದೆ, ಪುರುಷಾರ್ಥದ ಗತಿ ಕಡಿಮೆ ಇದೆ. ದೊಡ್ಡ ದೊಡ್ಡ ಪುರುಷಾರ್ಥವಿದೆ, ಆದರೆ ಸೂಕ್ಷ್ಮ ಆಕರ್ಷಣೆಯಲ್ಲಿ ಬಂಧಿತರಾಗುತ್ತಾರೆ. ಬಾಪ್ ದಾದಾರವರು ಯಾವಾಗ ಮಕ್ಕಳ ಗೀತೆಯನ್ನು ಕೇಳುತ್ತಾರೆ, ಆರಿ ಬಂದೆವು, ಆರಿ ಬಂದೆವು, ಆಗ ಯೋಚಿಸುತ್ತಾರೆ ಆರಿಬಿಡಿ. ಆದರೆ ಆಕರ್ಷಣೆ ಸೆಳೆತ ಆರಲು ಬಿಡಲಿ. ಇಲ್ಲವೆಂದರೆ ಇಲ್ಲಿಯವರೂ ಆಗುವುದಿಲ್ಲ, ಅಲ್ಲಿಯವರೂ ಆಗುವುದಿಲ್ಲ. ಈಗ ಸಮಯ ಪ್ರಮಾಣ ಆಕರ್ಷಣೆ ಮುಕ್ತ ಬೇಅದ್ದಿನ ವೈರಾಗಿಗಳಾಗಿ ಮನಸ್ಸಿನಿಂದ ವೈರಾಗಿಯಾಗಿರಿ. ಪ್ರೋಗ್ರಾಂ ಪ್ರಮಾಣ ಏನು ವೈರಾಗ್ಯ ಬರುತ್ತದೆ, ಅದು ಅಲ್ಪಕಾಲದ್ದಾಗಿದೆ. ತಮ್ಮ ಸೂಕ್ಷ್ಮ ಆಕರ್ಷಣೆಯನ್ನು ಚೆಕ್ ಮಾಡಿಕೊಳ್ಳಿ. ದೊಡ್ಡ ದೊಡ್ಡ ಮಾತುಗಳು ಈಗ ಸಮಾಪ್ತಿಯಾಗಿವೆ. ಕೆಲವು ಮಕ್ಕಳು ದೊಡ್ಡ ದೊಡ್ಡ ಆಕರ್ಷಣೆಯಿಂದ ಮುಕ್ತರಾಗಿದ್ದಾರೆ, ಆದರೆ ಸೂಕ್ಷ್ಮ ಆಕರ್ಷಣೆ ಬಹಳ ಸೂಕ್ಷ್ಮವಾಗಿದೆ. ಯಾವುದು ಸ್ವಯಂಗೂ ಸಹ ಗೊತ್ತಾಗುವುದಿಲ್ಲ. ಚೆಕ್ ಮಾಡಿರಿ, ಚೆನ್ನಾಗಿ ಚೆಕ್ ಮಾಡಿರಿ. ಸಂಪೂರ್ಣತೆಯ ದರ್ಪಣದಿಂದ ಸೆಳೆತ ಆಕರ್ಷಣೆ, ಸೆಳೆತ ಮೋಹವನ್ನು ಚೆಕ್ ಮಾಡಿಕೊಳ್ಳಿರಿ. ಇದೇ ಬ್ರಹ್ಮ ತಂದೆಯ ಸ್ಮೃತಿ ದಿನದ ಗಿಫ್ಟ್. ಬ್ರಹ್ಮ ತಂದೆಗೆ ಕೊಡಿ. ಪ್ರೀತಿ ಇದೆಯಲ್ಲವೇ? ಪ್ರೀತಿಯಲ್ಲಿ ಏನು ಮಾಡಲಾಗುತ್ತದೆ? ಗಿಫ್ಟ್ ಕೊಡಲು ಬರುತ್ತದೆಯೇ? ಈಗ ಗಿಫ್ಟ್ ಕೊಡಿ, ಬಿಡಿ, ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟು ಬಿಡಿ, ಮುಕ್ತರಾಗಿ ಬಿಡಿ. ಬಾಪ್ ದಾದಾರವರು ಖುಷಿಯಾಗುತ್ತಾರೆ. ಮಕ್ಕಳಲ್ಲಿ ಉಮಂಗ ಉತ್ಸಾಹ ಹುಟ್ಟುತ್ತದೆ ಎಂದು ಬಹಳ ಒಳ್ಳೊಳ್ಳೆಯ ಸ್ವ ಉನ್ನತಿಯ ಸಂಕಲ್ಪವೂ ಮಾಡುತ್ತಾರೆ. ಈಗ ಆ ಸಂಕಲ್ಪಗಳನ್ನು ಮಾಡಿ ತೋರಿಸಿರಿ. ಒಳ್ಳೆಯದು. ಇಂದು ವಿಶೇಷ ಟೀಚರ್ಸ್ನ ಸಂಘಟನೆ ಕೂಡಿದೆ. ಸೇವೆಯ ರಿಟರ್ನ್ ಈ ಉತ್ಸಾಹವನ್ನು ಇಡಲಾಗುತ್ತದೆ.
ಬಾಪ್ ದಾದಾರವರು ಖುಷಿಯಾಗುತ್ತಾರೆ. ಮಕ್ಕಳಿಗೆ ಸೇವೆಯ ಫಲ ಸಿಗುತ್ತಿದೆ ಎಂದು ಅಥವಾ ಆಚರಿಸುತ್ತಿದ್ದಾರೆ ಎಂದು, ತಿನ್ನುತ್ತಿದ್ದಾರೆ ಎಂದು, ಸೇವೆಯಲ್ಲಿ ನಂಬರ್ ವಾರ್ ಸಫಲವಾಗಿದ್ದಾರೆ ಮತ್ತು ಆಗುವರು. 4 ಕಡೆ ದೇಶ ವಿದೇಶದ ಸ್ನೇಹದಲ್ಲಿ ಸಮಾವೇಶಿಸಿರುವಂತಹ ಸ್ನೇಹಿ ಮಕ್ಕಳಿಗೆ ಸದಾ ತಂದೆಯ ಸ್ನೇಹದ ಸಾಗರನಲ್ಲಿ ಸಮಾವೇಶಿಸಿರುವಂತಹ ಅತಿ ಸಮೀಪ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ವಿಶೇಷತೆಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಪರಿಶ್ರಮ ಮುಕ್ತರಾಗಿ ಮೋಜಿನಲ್ಲಿರುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಆರುವಂತಹ ಆತ್ಮರಿಗೆ ತಂದೆ ಸಮಾನರಾಗುವಂತಹ ಸಂಕಲ್ಪವನ್ನು ಸಾಕಾರದಲ್ಲಿ ತರುವಂತಹ ಇಂತಹ ಹೃದಯಾಭಿರಾಮನ ಹೃದಯದಲ್ಲಿ ಸಮಾವೇಶಿಸಿರುವಂತಹ ಮಕ್ಕಳಿಗೆ ವಿಶೇಷ ಇಂದು ಬ್ರಹ್ಮ ತಂದೆಯ ಪದಂ ಗುಣ ನೆನಪು ಪ್ರೀತಿ ಸ್ವೀಕಾರವಾಗಲಿ. ಬಾಪ್ ದಾದಾರವರಂತೂ ಸದಾ ಮಕ್ಕಳ ಹೃದಯದಲ್ಲಿರುತ್ತಾರೆ. ವತನದಲ್ಲಿರುತ್ತಲೂ ಸಹ ಮಕ್ಕಳ ಹೃದಯದಲ್ಲಿರುತ್ತಾರೆ. ಇಂತಹ ಹೃದಯದಲ್ಲಿ ಸಮಾವೇಶಿಸಿರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ಸ್ನೇಹದ ಮುತ್ತುಗಳ ತಟ್ಟೆಗಳ ತುಂಬಿ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ. ಸಂಕಲ್ಪ ರೂಪಿ ಬೀಜವನ್ನು ಸದಾ ಸಮರ್ಥವನ್ನಾಗಿ ಮಾಡುವಂತಹ ಜ್ಞಾನಿತ್ವ ಆತ್ಮಭವ. ಜ್ಞಾನವನ್ನು ಕೇಳಿ ಹೇಳುವುದರ ಜೊತೆ ಜ್ಞಾನ ಸ್ವರೂಪರಾಗಿ, ಜ್ಞಾನ ಸ್ವರೂಪ ಅರ್ಥಾತ್ ಯಾರ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಸಮರ್ಥವಾಗಿರುವುದು, ವ್ಯರ್ಥ ಸಮಾಪ್ತಿಯಾಗಿ ಬಿಡುವುದು. ಎಲ್ಲಿ ಸಮರ್ಥವಿದೆ ಅಲ್ಲಿ ವ್ಯರ್ಥ ಇರಲು ಸಾಧ್ಯವಿಲ್ಲ. ಹೇಗೆ ಪ್ರಕಾಶ ಮತ್ತು ಅಂಧಕಾರ ಜೊತೆ ಇರುವುದಿಲ್ಲ ಹಾಗೆ. ಆದ್ದರಿಂದ ಜ್ಞಾನ ಪ್ರಕಾಶವಾಗಿದೆ, ವ್ಯರ್ಥ ಅಂಧಕಾರವಾಗಿದೆ. ಆದ್ದರಿಂದ ಜ್ಞಾನಿತ್ವ ಆತ್ಮವೆಂದರೆ ಪ್ರತಿ ಸಂಕಲ್ಪ ರೂಪಿ ಬೀಜ ಸಮರ್ಥವಾಗಿರುವುದು. ಯಾರ ಸಂಕಲ್ಪ ಸಮರ್ಥವಾಗಿದೆ ಅವರ ವಾಣಿ ಕರ್ಮ ಸಂಬಂಧ ಸಹಜವಾಗಿ ಸಮರ್ಥವಾಗಿ ಬಿಡುವುದು. ಸ್ಲೋಗನ್: ಸೂರ್ಯ ವಂಶದಲ್ಲಿ ಹೋಗಬೇಕಾದರೆ ಯೋಗಿಯಾಗಿ ಯೋಧ ಅಲ್ಲ. ಒಳ್ಳೆಯದು. ಓಂ ಶಾಂತಿ.